ಕೂಡ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ನಿನ್ನೆ ನೋಡಿದ್ಮೇಲೆ ನನಗೂ ಗೊತ್ತಾಗ್ತಾ ಇದೆ. ನಮಗೆ ಅನುಮಾನ ಬರ್ತಾ ಇಲ್ಲ. ಇನ್ನು ನಿನಗೆ ಹುಚ್ಚಿದೆ ಅಂತ ಡಾಕ್ಟರ್ ಆದ್ರೂ ಹೇಗೆ ಕಂಡುಹಿಡಿತಾರೆ ಹೇಳು? ವಿಶು ನನ್ನ ಮಗ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ನೋಡು, ಮತ್ತೆ ಇಂಥ ಹುಚ್ಚು ಕೆಲ್ಸಗಳನ್ನ ಮಾಡಿದ್ರೆ ನೀನು ಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತೆ, ನೆನ್ಪಿರ್ಲಿ. ರಾಜು, ನೀನು ಅಷ್ಟೇ. ಮನೆ ಮಗನಾಗಿ ಮನೆಯಲ್ಲಿರ್ತೀಯೋ ಅಥವಾ ಹುಚ್ಚು ಸಂಘ ಸೇರಿ ಮನೆಯಿಂದ ಆಚೆ ಹೋಗ್ತೀಯ ಅನ್ನೋದನ್ನ ನೀನೇ ಯೋಚನೆ ಮಾಡು. ಸಾರಿ ಚಿಕ್ಕಪ್ಪ, ದಯವಿಟ್ಟು ನನ್ನ ಕ್ಷಮಿಸಿ. ಮತ್ತೆ ಯಾವತ್ತೂ ಈ ಥರ ಸಹಾಯ ಮಾಡೋಂಥ ತಪ್ಪು ಮಾಡಲ್ಲ. ಮಾವ, ನೀವಾದ್ರೂ ನಾನು ಹೇಳ್ತಿರೋದ್ರ ಬಗ್ಗೆ ಯೋಚನೆ ಮಾಡಿ. ನಾನು ಹೇಳ್ತಾ ಇರೋದ್ರಲ್ಲಿ ಸುಳ್ಳಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನನ್ನ ಪರವಾಗಿ ನಿಲ್ಲಿ. ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ ಅವನಿಂದ ಈ ಮನೆಗೆ ಏನೋ ತೊಂದರೆ ಇದೆ ಅಂತ. ವಿಷಯ ಗೊತ್ತಾಯ್ತಾ? ಯಾವ ವಿಷಯ ಡ್ಯಾಡ್? ರಾಧಿಕಾ ಹೊಸ ಅವಾಂತರ ನೋಡಿದ್ಯಾ? ಡ್ಯಾಡ್, ರಾಧಿಕನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ. ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಸುಮ್ಮನೆ ತಲೆ ಕೆಟ್ಟೋಗುತ್ತೆ. ಇನ್ನು ಮುಂದೆ ಯಾರು ಅವಳನ್ನ ಲೆಕ್ಕಕ್ಕೆ ತಗೊಳ್ತಾ ಇದ್ರೆ ಒಳ್ಳೇದು. ಹಾಗೆಲ್ಲ ಹೇಳೋದಕ್ಕಾಗಲ್ಲ ಪ್ರದೀಪ. ಅವಳು ವಿಷಯದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾಳೆ. ಅಂದ್ರೆ ವಿಶು DNA ಟೆಸ್ಟ್ ಮಾಡಿಸೋದಕ್ಕೆ ಹೋಗಿದ್ದಾಳೆ ಅಷ್ಟೇ ಅಲ್ಲ, ಮಾಡಿಸ್ಕೊಂಡು ಬಂದಿದ್ದಾಳೆ. ಅದು ಆ ಕೆಲಸದವನಿದಾನಲ್ಲ ರಾಜು, ಅವನ ಸಹಾಯದಿಂದ. ರಿಪೋರ್ಟಲ್ಲಿ ಏನು ಬಂದಿದೆ ಡ್ಯಾಡ್? ಇದೇನೋ ಹೀಗೆ ಕೇಳ್ತಾ ಇದೆಯಾ? ಇನ್ನೇನು ಬರೋದಕ್ಕಾಗುತ್ತೆ? ವಿಶು ಅತ್ತಿಗೆ ಮಗ ಅಂತ ಬಂದಿದೆ. ಯಾಕೆ, ನಿನಗೇನಾದರೂ ಅನುಮಾನ ಇತ್ತಾ? ನನಗೆ ಯಾಕೆ ಅನುಮಾನ ಡ್ಯಾಡ್? ಆದರೆ ಆ ಅನುಮಾನ ನನಗಿದೆ ಕಣ. ಅಂದರೆ ರಾಧಿಕಾ DNA ಹೋಗೋದಕ್ಕೆ ಹೇಗೆ ಸಾಧ್ಯ? ನಾನು ಮನೆಯವ್ರ ಮುಂದೆ ಅವಳ ವಿರುದ್ಧ ಕೂಗಾಡಿರ್ಬೋದು, ಆದರೆ ಅವಳನ್ನು ವಿರೋಧ ಮಾಡೋದಕ್ಕೆ ಯಾಕೋ ನನ್ನ ಮನಸ್ಸು ಆಗ್ತಾ ಇಲ್ಲ ಕಣ. ಡ್ಯಾಡ್, ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ. ಏನು ಹೇಳೋದಕ್ಕೆ ಬಂದಿದ್ದೀರಾ ಅಂತ ಸ್ವಲ್ಪ ಕರೆಕ್ಟಾಗಿ ಹೇಳಿ. ರಾಧಿಕಾ ವಾದ ಮಾಡೋದರಲ್ಲಿ ಏನಾದರೂ ವಿಷಯ ಇದೆಯಾ ಅಂತ. ಡ್ಯಾಡ್, ನಿಮಗೆ ರಾಧಿಕಾನ್ ಗಾಳಿ ಸೋಂಕಿರೋ ಹಾಗಿದೆ. ಹಾಗೇನಾದರೂ ಆಗಿದ್ರೆ ದಯವಿಟ್ಟು ಅದರಿಂದ ಆಚೆ ಬಂದ್ಬಿಡಿ. ಇಲ್ಲಾಂದರೆ ಮನೆಯವರೆಲ್ಲ ರಾಧಿಕಾ ಲಿಸ್ಟಲ್ಲಿ ನಿಮ್ಮನ್ನು ಸೇರಿಸ್ಬಿಡ್ತಾರೆ. ಏಯ್ ದಡ್ಡ, ವಿಷಯನ ಹೇಗೆ ಯೋಚನೆ ಮಾಡಬೇಕು ಅನ್ನೋದು ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ರಾಧಿಕಾ ವಿಷು ಸಂಬಂಧ ಏನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಅವಳಿಂದ ಈ ಮನೆಯಲ್ಲಿ ಸಮಸ್ಯೆ ಆಗಿರೋದು ನಿಜ. ಹಾಗೆ ಅವಳು ಕೆಲವೊಂದು ಪ್ರಶ್ನೆಗಳನ್ನು ಹುಟ್ಟಾಕಿರೋದು ನಿಜ. ಅವಳು ಹುಟ್ಟಾಕಿರೋ ಪ್ರಶ್ನೆಗಳಿಗೆ ಉತ್ತರನೇ ಇಲ್ವಲ್ಲ. ಉತ್ತರನ ನಾವು ಹುಡುಕ್ಬೇಕು ಕಣೋ. ಡ್ಯಾಡ್, ಈಗ ಬಂದಿರೋದು ವಿಷು ಅಲ್ಲ ಅಂತಾಗಿದ್ರೆ ನಿಮ್ಮ ಮಾತಿಗೆ ಒಂದು ಅರ್ಥ ಇರ್ತಿತ್ತು. ಆದರೆ ಬಂದಿರೋದು ವಿಷು ಅಂತ ಕನ್ಫರ್ಮ್ ಆದಮೇಲೆ ಕಂಡು ಹಿಡಿದು ಏನು ಪ್ರಯೋಜನ ಹೇಳಿ? ಇಂಥ ಉಡಾಫೆ ಮಾತುಗಳನ್ನ ಆಡಿನೇ ನೀನಿನ್ನೂ ಇಲ್ಲೇ ಇರೋದು. ವಿಷು ಧರ್ಮಾಧಿಕಾರಿ ಆಗಿರೋದು, ಆ ಶಾಂತನು ಧರ್ಮಾಧಿಕಾರಿ ಪೀಠದ ಪಕ್ಕ ನಿಂತಿರೋದು. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ರಾಧಿಕಾ ಮುಂದುವರಿಯೋದ್ರಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಲ್ಲ ಪ್ರದೀಪ? ವಿಷು DNA ರಿಪೋರ್ಟನ್ನು ಯಾಕೆ ಕೊಂಡ್ಕೊಂಡಿರಬಾರ್ದು? ನಾನಿಷ್ಟು ಹೇಳಿದ ಮೇಲೂ ನೀನು ಸುಮ್ಮನೆ ನಿಂತಿದ್ಯಾ ಅಂದರೆ ರಾಧಿಕಾ ಹಿಂದೆ ಆಗಲಿ ವಿಷು ಹಿಂದೆ ಆಗಲಿ ನಿನ್ನ ಕೈವಾಡ ಇಲ್ವಾ? ಇಲ್ಲ ಪ್ರದೀಪ,
ಯಾಕೋ ಇತ್ತೀಚೆಗೆ ನಿನ್ನ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ ನನಗೆ. ಯಾಕಂದ್ರೆ ನೀನು ಮಾಡಿರೋದು ಶಾಂತನು ಸಹವಾಸ ಅಲ್ವಾ? ಡ್ಯಾಡ್, ಶಾಂತನು ಸಹವಾಸ ಮಾಡಿದರೆ ಹಿಂದಿನ ಉದ್ದೇಶ ಏನು ಅಂತ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ನಿಮ್ಮ ಪ್ರಕಾರ ನಾನು ಸೋತಿದ್ದೀನಿ ಅಂತ, ಆದರೆ ನನ್ನ ಪ್ರಕಾರ ಸೋತಿರೋದು ಶಾಂತನು. ದೀಪ, ಶಾಂತನು ಸೋತ್ನೋ ಅಥವಾ ನೀನು ಸೋತಿಯೋ ಆ ವಿಷಯ ಬೇಡ. ಈಗ ರಾಧಿಕಾ ಮುಂದೆ ಹೋಗ್ತಾ ಇರೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದ್ರ ಹಿಂದೆ ನಾವು ಬಿದ್ದರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳು ನಮ್ಮ ಕೈಗೆ ಸಿಗುತ್ತೆ. ರಾಧಿಕಾ ಅನುಮಾನದ ಲಾಭನ ನೀನು ಪಡ್ಕೋಬೇಕು. ಯಾವುದೇ ಕಾರಣಕ್ಕೂ ಅದರಿಂದ ಶಾಂತನುಗೆ ಉಪಯೋಗ ಆಗಬಾರ್ದು. ಅವನನ್ನು ಬೀದಿಗೆ ತಳದೇ ಇದ್ರೆ ನಾವೆಲ್ಲರೂ ಬೀದಿ ಬಂದ್ಬಿಡ್ತೀವಿ. ಅರ್ಥ ಮಾಡ್ಕೋ. DNA ಮ್ಯಾಚ್ ಅವನ ವಿಶ್ವ ಅನ್ನೋದ್ರಲ್ಲಿ ಯಾವುದೇ ಅನುಮಾನ. ಅಲ್ಲಮ್ಮ ಇದು ಹೇಗೆ ಸಾಧ್ಯ? ಅವನಿರೋದು ಮನುಗಳು, ಇಲ್ಲಿರೋ ರುಕ್ಮಿಣಿ DNA ಮ್ಯಾಚ್ ಆಗಿದೆ ಅಂದ್ರೆ ಏನರ್ಥ? ಶಾರದಾ ಅವರೇ, ಏನೋ ಚಿಂತೆ ಮಾಡ್ತಿರೋ ಹಾಗಿತ್ತು ನೋಡಿ. ಜಾಸ್ತಿ ಚಿಂತೆ ಮಾಡಬೇಡಿ, ಯಾಕಂದ್ರೆ ಚಿಂತೆ ಮನುಷ್ಯನ ಕೊಲ್ಲತ್ತೆ ಅಂತಾರೆ. ಆಮೇಲೆ ನಿಮಗೂ ಅದೇ ಸ್ಥಿತಿ ಬಂದ್ಬಿಟ್ರೆ ಕಷ್ಟ ನೋಡಿ. ವಿಶು, ನೀನ್ ಯಾವಾಗ ಬಂದೆ? ಶಾರದಾ ಅವರೇ, ನಿಮಗೆ ಇತ್ತೀಚೆಗೆ ನೆನಪಿನ ಶಕ್ತಿ ತುಂಬ ಕಡಿಮೆ ಆಗಿದೆ ಅನ್ಸುತ್ತೆ. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ನಾನು ವಿಶು ಅಲ್ಲ ಅಂತ. ಹೋಗ್ಲಿ ಬಿಡಿ, ವಯಸ್ಸಾಯ್ತಲ್ಲ, ಆಗತ್ತೆ. ಇಲ್ಲಿ ನಿಮ್ಮ ಸುಪುತ್ರ ಶಾಂತನು? ಇಲ್ಲೇ ಇದ್ದೀನಿ. ಏನು ಇಷ್ಟು ದೂರ ಬಂದ ಉದ್ದೇಶ? ನೀನು ಇಲ್ಲಿಗೆ ಬರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಯಾಕೆ ಶಾಂತನು? ನಾನು ಅಂದರೆ ಭಯನಾ? ನೋಡಿ ಶಾಂತನು, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ಹೋಗೋ ದಾರಿನಲ್ಲಿ ನೀನು ಅಡ್ಡ ಬಂದರೆ ನಾನು ಸಹಿಸಲ್ಲ. ನಿನ್ನ ಹಾಗೂ ಧರ್ಮಾಧಿಕಾರಿ ಕುಟುಂಬದ ಜಗಳ ಏನಿದ್ರು ಮುಗಿದು ಹೋದ ಕತೆ. ಹಳೆ ನೆನಪುಗಳನ್ನ ಇಟ್ಕೊಂಡು ನನ್ನ ಮುಂದೆ ಏನಾದರೂ ಬಂದರೆ ಪರಿಣಾಮ ಚೆನ್ನಾಗಿರಲ್ಲ. ಅದೃಷ್ಟ ಚೆನ್ನಾಗಿದೆ ನಿಂದು, ಪ್ರತಿದಿನ ತಪ್ಪಿಸ್ಕೋತಾನೆ. ಆದರೆ ಎಷ್ಟು ದಿನ? ಒಂದಲ್ಲ ಒಂದಿನ ನಿನ್ನ ಬಣ್ಣ ಬಯಲಾಗಲೇಬೇಕು. ಆ ದಿನ ಖಂಡಿತ ಬರೋದಿಲ್ಲ ಶಾಂತನು. ಅಷ್ಟೊಂದೆಲ್ಲ ದೊಡ್ಡ ದೊಡ್ಡ ಆಸೆಗಳನ್ನ ನೀನು ಇಟ್ಕೋಬೇಡ. ಈಗ ಆ ಶಕ್ತಿನ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸುವಂತ ನಿನ್ನ ಪ್ಲಾನ್ ಏನಾಯ್ತು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಇವತ್ತು ಸ್ವಲ್ಪ ಹಿನ್ನಡೆ ಆಗಿರ್ಬೋದು, ಆದರೆ ಪ್ರತಿದಿನ ಹೀಗೆ ಇರುತ್ತೆ ಅಂತ ಅನ್ಕೋಬೇಡ. ಖಂಡಿತ ಹೀಗೆ ಇರುತ್ತೆ ಶಾಂತನು. ಈಗ DNA ರಿಪೋರ್ಟೇ ನಾನೇ ವಿಷು ಅಂತ ಹೇಳ್ತಿರುವಾಗ ನೀನ್ ತಾನೇ ಏನ್ ಮಾಡೋಕ್ಕಾಗತ್ತೆ ಹೇಳು? ಪಾಪ ರಾಧಿಕಾ ಆದ್ರೂ ಏನ್ ಮಾಡೋಕ್ಕಾಗತ್ತೆ ಹೇಳು ಅಲ್ವಾ? ನಿನ್ನ ಬುದ್ಧಿವಂತಿಗೆ ಏನೇ ಇದ್ರು ಸತ್ತು ಸ್ವರ್ಗದಲ್ಲಿರೋ ನಿನ್ನ ವಿಷು ಹತ್ರ ಇಟ್ಕೋ ಶಾಂತನು.
ನನ್ನ ಹತ್ರ ಇವೆಲ್ಲ ನಡೆಯೋದಿಲ್ಲ. ಯಾಕಂದ್ರೆ ನಾನು ಅತಿ ಬುದ್ಧಿವಂತ. ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ಒಂದ್ ವೇಳೆ ನಾನು ಇದನ್ನೆಲ್ಲ ಮನೆಯವ್ರಿಗೆ ಹೇಳಿದ್ರೆ ಏನ್ ಮಾಡ್ತೀಯಾ? ಅಥವಾ ರಾಧಿಕಾಗೆ ಸಪೋರ್ಟ್ ಮಾಡಿದ್ರೆ? ಆ ಧೈರ್ಯ ನಿನಗಿಲ್ಲ ಬಿಡು. ಯಾವುದಕ್ಕೂ ಒಂದ್ಸಲ ಈ ವಿಚಾರನೆಲ್ಲ ಮನೇಲಿ ಹೇಳಿ ನೋಡು. ಆಗ ನಾನು ಕೆಲವೊಂದು ವಿಚಾರ ಹೇಳ್ಬೇಕಾಗತ್ತೆ. ಏನದು? ಏನೋ ಬಿಡು, ಅದೆಲ್ಲ ನಿನಗೆ ಯಾಕೆ. ವಿಶು ಸಾವಿನ ಬಗ್ಗೆ ರಾಧಿಕಾಗೆ ಹೀಗಿದ್ರು ಅನುಮಾನ ಇದೆ. ರಾಧಿಕನ್ ಪ್ರಕಾರ ವಿಶು ಇನ್ನೂ ಸತ್ತೇ ಇಲ್ಲ, ಬದುಕಿದ್ದಾನೆ. ಅವಳ ಅನುಮಾನನ ಬಲವಾಗೋ ಹಾಗೆ ಮಾಡ್ತೀನಿ. ವಿಶುದು ಆಕಸ್ಮಿಕ ಸಾವಲ್ಲ, ಅದೊಂದು ಕೊಲೆ ಅಂತ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏನ್ ಮಾಡಿದ್ರೆ ಏನು ಪ್ರಯೋಜನ? ವಿಶು ಈಗ ಬದುಕಿಲ್ಲ ಅಲ್ವಾ? ಯಾರಿಗೊತ್ತು, ರಾಧಿಕನ್ ಭಕ್ತಿ ಎಲ್ಲೋ ಒಂದ್ ಕಡೆ ವಿಶುನ ಬದುಕಿಸಿರ್ಬೋದಲ್ವಾ? ಹಾ, ಇಲ್ಲ ಅಂದ್ರೆ ಅವಳು ಇಷ್ಟು ದಿನ ಅದೇ ನಂಬಿಕೆನಲ್ಲಿರೋದಕ್ಕೆ ಹೇಗೆ ಸಾಧ್ಯ ಹೇಳು? ದೇವರು ದೊಡ್ಡೋನಲ್ಲ, ತುಂಬಾ ದೊಡ್ಡೋನು. ಯಾರಿಂದ ಯಾವಾಗ ಹೇಗೆ ಆಟ ಆಡ್ತಾನೆ ಅಂತ ಯಾರಿಗೊತ್ತು ಶಾಂತ? ನಿನ್ನ ಜೀವನದಲ್ಲೂ ನನ್ನಿಂದ ಏನೇನು ಆಟ ಆಡ್ಸೋ ಪ್ಲಾನು ಆ ದೇವರಿಗಿದು ಯಾರಿಗೊತ್ತು ಹೇಳು? ಸರಿಯಾಗಿ ಕೇಳಿಸ್ಕೋ ಶಾಂತನ, ನಾನು ಬಂದಿರೋ ಉದ್ದೇಶ ಇಷ್ಟೇ. ನನ್ನ ಮೂಲನ ಯಾರು ಹುಡ್ಕೋ ಪ್ರಯತ್ನ ಮಾಡಬೇಡಿ. ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಸೋಲ್ ಅನ್ಭವಿಸೋದು ನೀವೇ, ನಾನಲ್ಲ. ಒಂದು ಗಾದೆ ಇದೆಯಲ್ಲ, ನದಿ ಮೂಲನ ಋಷಿ ಮೂಲನ ಹುಡುಕ್ಬಾರ್ದು ಅಂತ. ಹಾಗೆ ಈ ಶ್ರೀಮೂಲನ ಹುಡುಕೋ ಪ್ರಯತ್ನ ಮಾಡಬೇಡ. ಶಾಂತನು, ನೀನು ನನ್ನ ವಿರುದ್ಧ ಯಾವ ಆಟಗಳು ಬೇಕಾದ್ರೂ ಆಡು, ಅದ್ರ ವಿರುದ್ಧ ನಿಲ್ಲೋದಕ್ಕೆ ನಾನು ಯಾವತ್ತೂ ತಯಾರಿದ್ದೀನಿ. ನನ್ನನ್ನ ವಿಶು ಅನ್ನದೇ ಇರೋದಕ್ಕೂ ಕೂಡ ಪಾಪ ನಿಮ್ಮ ಹತ್ರ ಸಾಧ್ಯ ಇಲ್ಲ. ಯಾಕಂದ್ರೆ DNA ರಿಪೋರ್ಟ್ ಕೂಡ ನಾನೇ ವಿಶು ಅಂತ ಹೇಳ್ತಾ ಇದೆ. ನಿಮ್ಮಿಬ್ರು ಕನ್ಫ್ಯೂಷನ್ ಹೀಗೆ ಇರಲಿ, ನೋಡಕ್ಕೆ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಬರ್ಲಾ? ಶಾಂತನು, ಅವನ ಮಾತನ್ನ ನಂಬೇಡ. ಅವನು ಖಂಡಿತ ವಿಶು ಅಲ್ಲ. ಹಲೋ, ಏನು ನಮ್ಮ ಶ್ರೀ ಸಿಕ್ಕಿದನ? ಬೆಂಗಳೂರಲ್ಲಿದ್ದಾನ? ತಮಾಷೆ ಮಾಡ್ತಿಲ್ಲ ತಾನೆ? ನಿಜ ಹೇಳ್ತಾ ಇದ್ದೀರಿ ತಾನೆ? ಹಾ ಹಾ, ಆಯ್ತು ಆಯ್ತು, ನಾನು ಈಗಲೇ ಬರ್ತಾ ಇದ್ದೀನಿ, ಈಗಲೇ ಬರ್ತೀನಿ. ಹೇ ಶ್ರೀಕಾಂತ, ಹೇ ಹೇ ಮೋನ, ನಮ್ಮ ಶ್ರೀ ಸಿಕ್ಕಿದಾನ ಕಣೋ, ಬೆಂಗಳೂರಲ್ಲಿದ್ದಾನಂತೆ. ನಾನು ಆದಷ್ಟು ಬೇಗ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಪ್ಪ. ಹೇ ಛೇ, ಈ ಸಂತೋಷದಲ್ಲಿ ನೋಡು, ನಾಳೆ ಬಂದರ್ಗೆ ಎಲ್ಲ ಶಿಪ್ಪು ಬರ್ತಾ ಇದ್ದಾವೆ. ಅದರಲ್ಲಿ ವೆರೈಟಿ ಮೀನುಗಳು ಬರ್ತಾ ಇದ್ದಾವೆ. ನನ್ನ ಫೈಲಲ್ಲಿ ಯಾರ್ಯಾರಿಗೆ ಯಾವ್ಯಾವ ಮೀನು ಕಳಿಸ್ಬೇಕು ಅನ್ನೋದ್ರ ಡೀಟೇಲ್ಸ್ ಎಲ್ಲ ಇದೆ. ನೀವು ಅದನ್ನು ಸ್ವಲ್ಪ ನೋಡ್ಕೊಂಡು ಎಲ್ಲರಿಗೂ ಇನ್ ಟೈಮ್ಗೆ ಮೀನುಗಳು ತಲುಪಿಸ್ಬಿಡ್ರಪ್ಪ. ನಾನು ಬರೋ ತನಕ ಸ್ವಲ್ಪ ಎಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಬರ್ತೀನಿರೋ.
ಈಗ DNA ರಿಪೋರ್ಟೇ ನಾನೇ ವಿಷು ಅಂತ ಹೇಳ್ತಿರುವಾಗ ನೀನ್ ತಾನೇ ಏನ್ ಮಾಡಕ್ಕಾಗತ್ತೆ? ಹಪ ರಾಧಿಕಾ ಆದ್ರೂ ಏನ್ ಮಾಡಕ್ಕಾಗತ್ತೆ? ಅಲ್ವಾ? ಸರಿಯಾಗಿ ನಾನು ಬಂದಿರೋ ಉದ್ದೇಶ ನನ್ನ ಮೂಲನ ಯಾರು ಹುಡುಕೋ ಪ್ರಯತ್ನ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಸೋಲ್ ಅನ್ಭವಿಸೋದು ನೀವೇ, ನಾನಲ್ಲ. ಶಾಂತನು ನೀನು ನನ್ನ ವಿರುದ್ಧ ಯಾವ ಆಟಗಳು ಬೇಕಾದ್ರೂ ಆಡು. ಅದ್ರ ವಿರುದ್ಧ ನಿಲ್ಲೋದಿಕ್ಕೆ ನಾನು ಯಾವತ್ತೂ ತಯಾರಿ. ನನ್ನನ್ನ ವಿಷು ಅನ್ನದೇ ಇರೋದಕ್ಕೂ ಕೂಡ ಪಾಪ ನಿಮ್ಮ ಹತ್ರ ಸಾಧ್ಯ ಇಲ್ಲ. ಯಾಕಂದ್ರೆ DNA ರಿಪೋರ್ಟ್ ಕೂಡ ನಾನೇ ವಿಷು ಅಂತ ಹೇಳ್ತೀನಿ. ನಾನ್ ಯಾರು ಅಂತ ನಾನಾಗೆ ನಿಮ್ಗೆ ಹೇಳೋವರೆಗೂ ಅದು ಸ್ವಲ್ಪ ಕನ್ಫ್ಯೂಷನ್ ಎಲ್ಲ ಒಂಥರ ಮಜರ್. ಅವನು ಆಡಿದ ಒಂದೊಂದು ಮಾತು ಕೂಡ ವಿಷು ಆಡಿದ ಮಾತಿನ ತರ ಇರ್ಲಿಲ್ಲ. ಇವನು ವಿಶ್ವ ಅಲ್ಲ ಅನ್ನೋದು ಸತ್ಯನಾ? ಇವನು ವಿಶ್ವ ಅಲ್ಲ ಅನ್ನೋದು ನಿಜ ಆಗಿದ್ರೆ ಇವನು ಅವನೇ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. DNA ರಿಪೋರ್ಟ್ ಕೂಡ ಅವನ್ ಪರವಾಗೇ ಇದೆ ಅಂದ್ರೆ ನಾನು ನನ್ನ ಶಾಂತನು ಇನ್ಮೇಲೆ ಹುಷಾರಾಗಿರ್ಬೇಕು. ಅಮ್ಮ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಮನೆಗೆ ಬಂದು ಹೋದ್ನಲ್ಲ, ಅವನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅವನ ಬಗ್ಗೆ ಯೋಚನೆ ಮಾಡೋದು ಏನಿದೆ ಅಮ್ಮ? ಅವನಿಗೆ ಏನಾದರೂ ದೊಡ್ಡ ಹೊಡೆತ ಕೊಡಬೇಕು ಅಂತ ನಾನು ಸ್ಕೆಚ್ ಆಗ್ತಾನೆ ಇದ್ದೀನಿ. ಬೆಳೆಯೋಕೆ ಬಿಟ್ರೆ ಚಿಗುರ್ಕೊಂಡ್ಬಿಡ್ತಾನೆ, ಮೊಗ್ಗಲ್ಲೇ ಹಿಸ್ಕಾಕ್ಬೇಕು. ಇಲ್ಲ ಅಂದ್ರೆ ಮುಂದೆ ನಮಗೆ ಕಷ್ಟ ಆಗುತ್ತೆ. ಅವನನ್ನೇನು ಮಾಡಕ್ ಹೋಗ್ಬೇಡ ಶಾಂತನು. ಅವನ ಪಾಡಿಗೆ ಬಿಟ್ಬಿಡು ಶಾಂತನು. ವಾಟ್? ನೀವ ಈ ರೀತಿ ಮಾತಾಡ್ತಿರೋದು? ನನ್ನ ತಾಯಿನ ಈ ರೀತಿ ಹೇಳ್ತಾ ಇರೋದು? ಹೇಳ್ದಷ್ಟನ್ನ ಮಾಡು. ಬಂದವನ ಜೊತೆ ಜಗಳ ಮಾಡ್ದಿರಾ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋ. ಅವನನ್ನ ಶಾಶ್ವತವಾಗಿ ದೂರ ಮಾಡಬೇಕು ಅಂತ ನಾನು ಎಲ್ಲ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀನಿ. ಇಂಥ ಸಮಯದಲ್ಲಿ ನೀವು ಹೀಗಂದ್ರೆ ಹೇಗಮ್ಮ? ಅದು ನನ್ನ ನೆಮ್ಮದಿಗೆ ಬೆಂಕಿ ಹಚ್ಚೋನ್ ಜೊತೆ ಸ್ನೇಹನ? ಏನಾಗಿದೆ ಅಮ್ಮ? ಯಾಕೆ ಈ ರೀತಿ ಆಡ್ತಾ ಇದ್ದೀರಾ? ಓ, ಅವನು ಬಂದು ಹೆದರಿಸೋದ ಅನ್ನೋ ಕಾರಣಕ್ಕ ಆ ದಬ್ಬಾಳಿಗೆ ಎಲ್ಲ ನಾನು ಹೆದರ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಹೇಳಿ? ಶಾಂತನು, ನಿನಗೆ ವಿಷಯ ಗೊತ್ತಿಲ್ಲ. ನಾನು ಹೇಳ್ದಷ್ಟು ಮಾಡು. ವಿಷಯನ? ಯಾವ ವಿಷಯ? ಸರಿ ಹೇಳಿ, ನನಗೆ ಯಾವ ವಿಷಯನೂ ಗೊತ್ತಿಲ್ಲ. ಅಮ್ಮ, ದಿನೇ ದಿನೇ ನಿಮ್ಮ ವರ್ತನೆ ಬದಲಾಗ್ತಾ ಇದೆ. ಏನಾಗಿದೆ ಅಮ್ಮ ನಿಮಗೆ? ಯಾಕೆ ಹೀಗಾಡ್ತಾ ಇದ್ದೀರಾ? ಓ, ಏನಾದರೂ ಗುರಿ ಇಟ್ಕೊಂಡಿದ್ದೀರಾ? ಅಥವಾ ನನಗೆ ಗೊತ್ತಾಗದಿರೋ ವಿಷಯ ಅಂದ್ರೆ ಪರವಾಗಿಲ್ಲಮ್ಮ, ಕೇಳಬೇಡಿ. ಅಂಥದ್ದೇನಿಲ್ಲ ಶಾಂತನು, ನೀನು ಹೇಳಿದಷ್ಟನ್ನ ಮಾಡು ಅಷ್ಟೇ. ಇನ್ ಮುಂದೆ ವಿಶ್ವ ಜೊತೆ ಸ್ನೇಹ ಬೆಳೆಸ್ಕೊ, ಜಗಳ ಆಡ್ಬೇಡ. ಯಾವ ಸೀಮೆ ವಿಶ್ವ ಅಮ್ಮ ಅವನು? ಅವನ್ ಬಣ್ಣ ಬಯಲು ಮಾಡೋದಕ್ಕೋಸ್ಕರ ನಾನು ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅವನ್ ಬಣ್ಣ ಬಯಲು ಮಾಡ್ತೀನಿ. ಹೇಳದ್ನಲ್ಲ, ವಿಶ್ವ ತಂಟೆಗೆ ಹೋಗ್ಬೇಡ ನೀನು. ಅಮ್ಮ, ಪದೇ ಪದೇ ವಿಶ್ವ ಒಂದು ನನ್ಗೆ ಅವಮಾನ ಮಾಡಬೇಡಿ. ಅವನ್ ಸತ್ತು ತುಂಬಾ ದಿನ ಆಗೋಯ್ತು. ಪದೇ ಪದೇ ಅವನ ಹೆಸರನ್ನ ನನ್ನ ಕಿವಿಗೆ ಬೀಳುವಾಗ ಮಾಡಬೇಡಿ ಪ್ಲೀಸ್. ಏನಾಗಿದೆ ನಿಮ್ಗೆ? ಯಾರನ್ನೋ ವಿಶ್ವ ಅಂತ ಯಾಕೆ ಕರಿತಾ ಇದ್ದೀರಾ? ಅವ್ನ್ ಯಾರೇ ಆಗಿರ್ಲಿ ಶಾಂತನು, ಅವನ ಜೊತೆ ಜಗಳ ಬೇಡ.
ಸ್ನೇಹ ಮಾತ್ರ ಇರ್ಲಿ ಅಂತ ಹೇಳ್ತಿದ್ದೀನಲ್ಲ, ನನ್ ಮಾತು ಕೇಳಲ್ವಾ ನೀನು? ನೋ, ನೆವರ್, ಸಾಧ್ಯನೇ ಇಲ್ಲ. ಈ ವಿಷಯದಲ್ಲಿ ನಾನು ನಿಮ್ಮ ಮಾತನ್ನ ಧಿಕ್ಕರಿಸ್ತಾ ಇದ್ದೀನಿ. ಆ ಮನೆಯಲ್ಲಿ ಒಂದು ಅವನಿರ್ಬೇಕು, ಇಲ್ಲ ನಾನಿರ್ಬೇಕು. ಇಷ್ಟು ದಿನ ಅವನ್ ವಿಷುನೋ ಅಲ್ವೋ ಅನ್ನೋ ಡೌಟ್ ಇತ್ತು. ಈಗ ಅವನ್ ವಿಷು ಅಲ್ಲ ಅಂತ ಕನ್ಫರ್ಮ್ ಆಗಿದೆ. ನೋಡೋಣ ಅವನ್ ಏನ್ ಆಟ ಆಡ್ತಾನೋ ಆಡ್ಲಿ, ಡೈರೆಕ್ಟ್ ಆಗಿ ಫೈಟ್ ಮಾಡ್ತೀನಿ. ಧರ್ಮಾಧಿಕಾರಿ ಪೀಠದ ಕಡೆ ಮುಖ ಕೂಡ ಮಲಗಬಾರ್ದು ಅವನು, ಹಾಗೆ ನೋಡ್ಕೋತೀನಿ. ಈ ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡಿ ಅಮ್ಮ. ದುಶ್ಮನ್ ಜೊತೆ ಸ್ನೇಹ ಮಾಡ್ಕೊಳ್ಳೋ ಪರಿಸ್ಥಿತಿ ನನಗಿನ್ನೂ ಬಂದಿಲ್ಲ.